attention please. Here we meet once again. ಹಾಯ್ ನಮಸ್ತೆ, ಎಲ್ಲರಿಗೂ ವೆಲ್ಕಮ್ ನನ್ನ ಮತ್ತೊಂದು ವಿಡಿಯೋಗೆ. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಆಗಲೇ ದೇವಸ್ಥಾನಕ್ಕೆ ದೇವರೆಡೆ ಹೋಗ್ತಾ ಇತ್ತು. ನಾನು ಫ್ರೆಶ್ ಆಗಿಬಿಟ್ಟು ನಾನು ಇವತ್ತು ಹೊರಗಡೆ ಹೋಗೋಣ ಅಂತೇಳಿ ಹೊರಟು. ಸುಮಾರು ದಿನ ಆಗ್ಬಿಡ್ತು, ಅಲ್ಲೇ ಗ್ಯಾಪ್ ಆಯಿತು, ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ ಅಂತ. ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗಿತ್ತು. ಈ ವಿಡಿಯೋದಿಂದ ಮತ್ತೆ ಶುರು ಆಗಿದೆ. ನನ್ನ ಬೇಬಿ ಕರ್ಕೊಂಡು ನಾನು ನಮ್ಮ ವರುಣ್ ರಿಚಿನ ಕರ್ಕೊಂಡು ಹೊರಟೆ. ಎಲ್ಲಿ ಹೊರಟೆ ಅಂತ ನೀವು ಯೋಚಿಸ್ತಾ ಇರ್ಬೋದು. ಗೆಸ್ ಮಾಡಿ, ಹಂಗೆ ವಿಡಿಯೋ ಮುಂದೆ ನೋಡ್ತಾ ಇರಿ, ಬರುತ್ತೆ. ಮರಿದಂಗೆ ಲೈಕ್ಸು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಆಗಿಲ್ಲದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಇವ್ರು ನೋಡಿ, ಅಡ್ಡ ಬತ್ತಾರ ಯಾರ ನೋಡಿದ್ರು ಸೈಡ್ ಜಾಗ ಕೊಡಲ್ಲ. ಇಲ್ಲೊಬ್ಬ ಮಹಾ ಪುಣ್ಯಾತ್ಮ ಸಿಕ್ತ ನೋಡಿ. ಇಟ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಜಸ್ಟ್ ಈ ತರ ಫನ್ ಆಗಿ ಮಾಡೋದು. ಯಾರಿಗಾರು ಬೇಜಾರಾಗಿ ದಯವಿಟ್ಟು ಕ್ಷಮಿಸಿ. ಬೇಜಾರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕಿ, ಕಮೆಂಟಲ್ಲೇ ಬೈ. ನಾವು ಇವತ್ತು ಹೋಗ್ತಾ ಇರೋದು ಮೈಸೂರ್ ಟುವರ್ಡ್ಸ್ ಇದು ಹದ್ದಿನಕಲ್ ಹನುಮಂತರಾಯನ್ ಬೆಟ್ಟ. ಅಲ್ಲಿಂದ ಟೋಲ್ ಹತ್ರ ಬಂದು, ಟೋಲ್ ಹತ್ರ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗಿಟ್ಟಿದ್ವಲ್ಲ, ಹೇಳ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಟೆ. ನಾವು ಸೇಫ್ ರೈಡ್ಗೋಸ್ಕರ ನಾನು ರಿಚಿಗೆ ಡ್ರೈವಿಂಗ್ ಕೊಡ್ತೀನಿ. ಯಾಕಂದ್ರೆ ನನ್ನ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ಮ ರಿಚಿ ಸ್ವಲ್ಪ ಕೂಲ್ ರೈಡರ್. ಅವನೊಂದು ಸ್ವಲ್ಪ ನಿಧಾನ, ಚೆನ್ನಾಗಿ ಓಡಿಸ್ತಾನೆ. ಮತ್ತೆ ನನಗೆ ವ್ಲಾಗ್ ಮಾಡ್ಬೇಕಿತ್ತಲ್ಲ, ಸೊ ನಾನು ಅದಕ್ಕೆ ಬ್ಯಾಕ್ ಹಿಂದಗಡೆ ಕುಂತ್ಕೊಂಡು ಪಿಲಿಯನ್ ರೈಡರ್ ಆಗಿ ಹೊರಟು. ಇಬ್ರು ಓದೋ ಮಸ್ತಾಗಿತ್ತು. ನೋಡು, ಇವರು ಕಂಡ್ರಿ ಫ್ರೆಂಡ್ಶಿಪ್. ಜೀವನ ಹಿಂಗಿರ್ಬೇಕು. ಯಾವುದೇ ಟೈಮಲ್ಲಿ ಕಷ್ಟ ಬಂದ್ರು ಹಿಂದೆ ನಿಂತ್ಕೊಂಡು ಪುಷ್ ಮಾಡೋ ತರ ಇರಬೇಕು. ಹಂಗೆ ಇಲ್ಲ, ಹಂಗೆ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದ್ 4 ಜನ ಮೆಂಟ್ಲು ನನ್ನ ಮಕ್ಳು ಸಿಗ್ತಾರೆ ನೋಡಿ. ಇವನು ಹೆಲ್ಮೆಟ್ ಹಾಕಿಲ್ಲ, ಇಂಡಿಕೇಟರ್ ಹಾಕಿಲ್ಲ, ರೋಡ್ ಇವ್ರ ಅಪ್ಪಂದು ಅಂತ ರಪ್ಪ ಅಂತ ತಿರ್ಗಿಸ್ಕೊಂತವನೆ. ಅಂತವ್ರಿಗೆಲ್ಲ ಬೈಕೊಂಡು ನಾವು ಅಲ್ಲಿಂದ ಮುಂದೆ ಹೊರಟ್ರೆ. ಇನ್ನ ನಮ್ಮ ಕರ್ನಾಟಕದಲ್ಲಿ ಎತ್ತಿನ ಗಾಡಿಗಳು ಬಳಸೋದು ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಅತಿ ಹೆಚ್ಚು. ನಾವಿದ್ದಿದ್ದು ಈಗ ಶ್ರೀರಂಗಪಟ್ಟಣದಿಂದ ಮುಂಚೆ ಬರೋದು ಪಾಂಡುಪುರದಲ್ಲಿ ನಾವು ಟ್ರಾವೆಲ್ ಮಾಡ್ತಾ ಇದ್ದು. ವರುಣ್ ರಿಚಿ ಅವರು ಸ್ವಲ್ಪ ಸ್ಪಾಟ್ ಆಗಿ ಹೋಯ್ತಾ ಇದ್ರು. ಮುಂದೆ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಿಂಗೆ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ನಮ್ಮ ರಿಚಿಯವರು ರಾಕೆಟ್ ನುಗ್ಗಿಸ್ಬಿಡ್ತಾರೆ. ಇನ್ನೊಬ್ಬ ಪುಣ್ಯಾತ್ಮ ನೋಡಿ, ಇವನು ಕಂಡ್ರಿ ನಿಜವಾದ ಮನುಷ್ಯ. ಅಂದ್ರೆ ಜೀಬ್ರಾ ಕ್ರಾಸ್ ಗ್ರೇಟ್ ಪರ್ಸನ್. ಈಗಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾವ್ರೆ ಅಂದ್ರೆ ಇಂಥ ಜನ ಸಾಕಾಗಿ ಬೆಳೆದಿದ್ಯಾ ಕಂಡ್ಬಿಡೋಣ. ಮಾತ್ರ ಪಾಂಡುಪುರದಲ್ಲಿ ಎತ್ತಿನ ಗಾಡಿನೇ ಜಾಸ್ತಿ ಫೇಮಸ್. ಇಲ್ಲಿ ಮುಂದೆ ಬಂತು ಅಂದ್ರೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ, ಸಕ್ಕರೆ ಫ್ಯಾಕ್ಟ್ರಿ ಇದು ಇವಾಗ ಕ್ಲೋಸ್ ಆಗ್ಬಿಟ್ಟಿದೆ. ಪಾಂಡುಪುರದಲ್ಲಿ ಎಷ್ಟು ದೊಡ್ಡದು ಅಂದ್ರೆ ಇಲ್ಲಿ ಬರೀ ಎತ್ತಿನ ಗಾಡಿಲೇ ಕಬ್ಬು ಟನ್ ಗಟ್ಲೆ ತಗೊಂಡ್ಬರ್ತಾರೆ. ಇವಾಗ ಬಟ್ ಪ್ರೆಸೆಂಟ್ ಯಾಕೋ ಕ್ಲೋಸ್ ಆಗಿದೆ, ಏನು ವರ್ಕ್ ನಡೀತಾ ಇಲ್ಲ. ಬಟ್ ನಾನ್ ಮೊದ್ಲೆಲ್ಲ ಟ್ರಾವೆಲ್ ಮಾಡ್ಬೇಕಾರಂತೂ ಇದು ನೋಡಕ್ಕೆ ಒಂಥರ ಇಲ್ಲಿ ಸ್ಮೆಲ್ಲು ಗಮ್ಮನದು ಸಕ್ಕರೆದು ಚೆನ್ನಾಗಿತ್ತು. ಮಾತ್ರ ಎಲ್ಲ ಒಂಥರ ಫೀಲು. ನಾನು ಓದಿದ್ದೆಲ್ಲ ಹುಣಸೂರಲ್ಲಿ, ನಾನು ಜಾಸ್ತಿ ಇದೇ ಟ್ರಾವೆಲ್ ಮಾಡ್ತಾ ಇದ್ದಿದ್ದು. ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಗ್ನಲ್ ಹಾಕ್ಬೇಕು. ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ. ಇವ್ರಿಗೆಲ್ಲ ಅದ್ ಯಾರು DL ಕೊಟ್ಬಿಟ್ರೋ ಗೊತ್ತಿಲ್ಲ. ಇಂಡಿಕೇಟರ್ ಹಾಕೊಂಡಿಲ್ಲ, ಏನಿಲ್ಲ, ಸೀದಾ ಬಂದ್ ರೈಟ್ಗೆ ಎಳಿತ. ಅವನ ಹಿಂದೆಗಡೆ ಗಾಡಿಗಳವೆ. ನಾವ್ ಇಲ್ಲಿಂದ ಬೆಂಗಳೂರು ಟು ಮೈಸೂರು NH ಇವಾಗ ಬೈಪಾಸ್ ಮಾಡಿದ್ದಾರೆ. ಇಲ್ಲಿಂದ ಎಂಟ್ರಿ ಶ್ರೀರಂಗಪಟ್ಟಣದಲ್ಲಿ ಏನ್ ಫೇಮಸ್ ಅಂತಂದ್ರೆ ಕಾವೇರಿ ನದಿ ಹರಿಯುತ್ತೆ. ಇದೆ ನೋಡಿ ಕಾವೇರಿ ನದಿ. ತಮಿಳ್ನಾಡಿಗೆ ನೀರು ಹೋಗ್ತಾ ಇರೋದು. ನಮ್ಮ ಹತ್ರ ನೀರಿಲ್ಲ, ಆದ್ರೂ ನೀರ್ ಹರಿತಾ ಇದೆ. ಏನ್ ಮಾಡೋದು, ಇದು ನಮ್ಮ ಪರಿಸ್ಥಿತಿ. ಅಲ್ಲ ಲೌಡಾನು ಆಗಲ್ಲ ಅಂತ. ನಿನಗೆ ಮತ್ತೇನೋ ಬೇಕು, ನಿನಗೆ ಏನೋ ಬೇಕು. ಮೈಸೂರಿಗೆ ಬಂದು ಅಲ್ಲಿಂದ ಬರ್ತಿದ್ದಂಗೆನೆ ನಮ್ಮ ಫ್ರೆಂಡ್ ಜೀವನ್ ಅವರು ಮೈಸೂರಲ್ಲೇ ಇದ್ದಾರೆ. ಅವರು ಬ್ಯಾಡ್ಮಿಂಟನ್ ಕೋಚರು. ಇಲ್ಲೇ ಮೈಸೂರಲ್ಲೇ ಸ್ಟೇ ಆಗಿದ್ದಾರೆ ಫ್ಯಾಮಿಲಿ ಜೊತೆ. ಹಾಯ್ ಜೀವನ್. ನಮ್ಮ ರಿಚಿ ಫುಲ್ ಟೋಸ್ಟ್ ಹೊಡ್ಕೊಂಬಂದ್ಬಿಟ್ಟ. ಕೊನೆಗೆ ಏನೋ ಬೇಕು ಅಂತ ಕೇಳಿದ್ಕೇನೆ ಅಲ್ಲಿಂದ ಬೈಕ್ ಪಾರ್ಕ್ ಮಾಡ್ಬಿಟ್ಟು, ಫುಲ್ ಸ್ಮೈಲು, ಪಾರ್ಕ್ ಮಾಡ್ಬಿಟ್ಟು ಅವನ ಗಾಡಿ ಎತ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟು. ಬಿಸಿಲೆಲ್ಲ ಚೆನ್ನಾಗೇ ಇತ್ತು ನೋಡಿ. ಡೀಸೆಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದಾ ಟಿಫನ್ ಮಾಡೋಣ ಅಂತೇಳಿ ಟಿಫನ್ಗೆ ಹೋಗಿ ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇ ಅಲ್ಲೇನೆ ಒಳ್ಳೆ ಇಡ್ಲಿ ಸಖತ್ತಾಗಿತ್ತು. ಒಂದೊಂದು ಪ್ಲೇಟ್ ಇಡ್ಲಿ ತಿನ್ಕೊಂಡು ಚಾಮುಂಡಿ ಬೆಟ್ಟದ ಕಡೆ ಪಯಣ. ಬೆಟ್ಟದ ಮೇಲೆ ಹೋಗೋಣ ಅಂತೇಳಿ ಹೋಗಾಗಂಟ ಇದೇ ಬೆಟ್ಟದ ಮೊದಲನೇ ಆರ್ಚ್, ಶ್ರೀ ಚಾಮುಂಡೇಶ್ವರಿ ಮೊದಲನೇ ವೆಲ್ಕಮ್ ಆರ್ಚ್ ಇದು. ಚಾಮುಂಡಿ ಬೆಟ್ಟದ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ. ಸಿಟಿಯಿಂದ ಬೆಟ್ಟಕ್ಕತ್ತ ಮೊದಲನೇ ಗೇಟಲ್ಲಿ ಎಸ್ಕಾರ್ಟ್ ಬಂದ್ರು ನಮಗೋಸ್ಕರ. ಅವರಿಂದ ನಾವು
ಜಾಗ ಮಾಡ್ಕೊಂಡು ಹೊರಟೋದ ಮೇಲಕ್ಕೆ ಹೋಗೋಣ ಅಂತೇಳಿ. ಒಳ್ಳೆ ವ್ಯೂ. ಒಂದ್ ಸ್ವಲ್ಪ ಮೋಡ ಇತ್ತು. ಮೇಲ್ ಬಂದ್ರೆ ಫುಲ್ಲು ರಶ್ ಇತ್ತು. ನಾವು ನೋಡು ಟಕ್ ಅಂತ ಸೈಡ್ಗೆ ಆಗ್ತಿದ್ದಂಗೆ ಮಳೆ ಶುರು ಆಯ್ತು. ನಮ್ಮ ದುರದೃಷ್ಟನೇನೋ ಬಿಸ್ಲಿದ್ದಿದ್ದು ಸಡನ್ ಆಗಿ ಮಳೆ ಬಂದ್ಬಿಡ್ತು. ಅಂದ್ರೆ ಬೆಟ್ಟದ ಮೇಲೆ ಅಲ್ವಾ, ಸೊ ಅದಕ್ಕೆ ನಾವಲ್ಲೇ ಸೈಡ್ಗೆ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟು ನಮ್ ರಿಚ್ಚಿ ತಲೆ ಓಡಿಸ್ಬಿಟ್ಟು ಜರ್ಕಿನ್ ತಗೊಂಡ್ಬಿಟ್ಟ. ವೇರ್ ಮಾಡ್ಕೊಂಡು ಹೊರಟು ದರ್ಶನ ಮಾಡ್ಕೊಂಡ್ಬಿಡೋಣ ಅಂತ. ನಾವು ಹೋದಾಗ ಒಂದು 9:30 ದರ್ಶನಕ್ಕೆ ಹೋಗ್ಬಿಡೋಣ ಅಂತೇಳಿ ಹೋದ್ರೆ ನೋಡಿ, ಮೋಡ ಅಂದ್ರೆ ತುಂಬಾ ಹಿಲ್ ಸ್ಟೇಷನ್ ಅಲ್ವಾ, ಮಳೆ ಬೇಗ ಬರುತ್ತೆ. ಯಾಕೆ ಬೆಟ್ಟಕ್ಕೆ ತಡೆದಾಗ ಮಳೆ ಮತ್ತೆ ಕ್ಲೌಡ್ ಫುಲ್ಲು ಒಳ್ಳೆ ಇಬ್ನಿ ಹಿಮ ಕವ್ದಂಗ್ ಸಖತ್ತು ಜನ ಮಾತ್ರ ಅಲ್ಲಂತೂ. ಬೆಟ್ಟದ ಹತ್ರ ಮೇಲೆಲ್ಲ ಹೋದೋ ಮಾಮೂಲಿ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹಿಂಗೆ ಎಲ್ಲ ಒಳ್ಳೆ ಚೆನ್ನಾಗಿದೆ. ಇಲ್ಲೆಲ್ಲ ಬಟ್ ಕಾಸ್ಟ್ಲಿ ಸ್ವಲ್ಪ. ಇಲ್ಲಿ ಭಗವದ್ಗೀತೆ ಮಾರ್ತಾ ಇದ್ರು. ಇದು ಎಷ್ಟು ಕಾಸ್ಟ್ ಆದ್ರೂ ಸರಿ ತಗೋಬೋದು. ಬರ್ತಾ ತಗೊಳ್ಳೋಣ ಅಂತ ಹೋದು, ಬಟ್ ಮಳೆ ತುಂಬಾ ಜಾಸ್ತಿ ಆಗೋಯ್ತು. ಅಪ್ಪು ಬಾಸ್ ಬೇರೆ ಸ್ಮೈಲು, ದರ್ಶನದ ಕಡೆ ದಾರಿ ತೋರಿಸ್ತಾ ಇದ್ರು. ಬಂದು ಸೀದಾ ಇಲ್ಲಿ ನೋಡಿ ಎಲ್ಲ ಛತ್ರಿ ತಗೊಬಂದಿದ್ರು, ನಾವು ಮಳೆಲೇ ಇರ್ಲಿ ಅಂತೇಳಿ ಹೋದು. ಮಳೆ ತುಂಬಾ ಜೋರಾಗೋಯ್ತು ಮತ್ತೆ ತುಂಬಾ ರಶ್ ಇತ್ತು. ತುಂಬಾ ಅಂದ್ರೆ ನಾವೇನಾದ್ರು ದರ್ಶನಕ್ಕೆ ನಿಂತಿದ್ರೆ ಮಧ್ಯ ಸಂಜೆ ಆದ್ರೂ ಆಗ್ತಿತ್ತೇನೋ, ಸಖತ್ ರಶ್ ಇತ್ತು. ಸೊ ನಾವು ಅದಕ್ಕೆ ಹಂಗೆ ಅಲ್ಲೇ ಮುಂದೆನೆ ಕೈ ಮುಗಿದ್ಬಿಟ್ಟು ಅಲ್ಲೇ ನಮಸ್ಕಾರ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಮರಿದಂಗೆ ದರ್ಶನ ಮಾಡ್ತೀನಿ ಅಂತೇಳಿ ಹುಂಡಿಗೆ ಆ ಕಾಸು ಹಾಕ್ಬಿಟ್ಟು ಅಲ್ಲಿಂದ ಬಟ್ ಬೇಜಾರಾಯ್ತು ಮನ್ಸಿಗೆ. ನೆಕ್ಸ್ಟ್ ಟೈಮ್ ಬಂದು ಮತ್ತೆ ಬರ್ತೀವಿ, ದರ್ಶನ ಮಾಡ್ಕೊಂಡು ಹೋಗೋಣ ಅನ್ಕೊಂಡು ಅಲ್ಲಿಂದ ಹೊರಟು. ದಾಸೋಗ ಅಲ್ಲಂತೂ ತುಂಬಾ ರಶ್ ಇತ್ತು, ಬಟ್ ನಾವಲ್ಲೇ ಕೆಳಗೆ ಟಿಫನ್ ಮಾಡಿದ್ದು ಅಲ್ಲಿ ಆದ್ರಿಂದ ಸರಿ ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಕೈ ಮುಗಿದ್ಬಿಟ್ಟು ಅಲ್ಲಿಂದ ಹೊರಟು. ಅಲ್ಲಿಂದ ಮುಂದೆ ಬರ್ತಿದ್ದಂಗೆನೆ ಮಹಿಷಾಸುರನ ಸ್ಟ್ಯಾಚ್ಯೂ ಮುಂದೆ ಒಂದೆರಡು ಫೋಟೋ ತಕ್ಕೊಂಡು ಮತ್ತೆ ಬಿಸಿಲು ಬಂದೇ ಬಿಡ್ತು. ನಾವು ಈ ಕಡೆ ರಿಟರ್ನ್ ಬರ್ತಾ ಇದ್ದಂಗೆನೆ ಬಿಸಿಲು ಮೋಡ ಎಲ್ಲ ಕ್ಲಿಯರ್ ಆಯ್ತು. ಎಷ್ಟು ಚೆನ್ನಾಗಿತ್ತು ಅಂದ್ರೆ ವ್ಯೂ. ಮತ್ತೆ ವಿತಿನ್ ಸೆಕೆಂಡ್ ಇದು ಚೆನ್ನಾಗಿದೆ, ಬುದ್ಧಂದು ಸ್ಟ್ಯಾಚ್ಯೂಸು ಎಲ್ಲ ಮಾರ್ತಾರೆ. ಇದನ್ನೆಲ್ಲ ವರ್ತಿದೆ. ಇದು ಎಷ್ಟು ಕಾಸ್ಟ್ಲಿ ಆದ್ರೂ ಒಳ್ಳೆ ಇದಾಗುತ್ತೆ. ಬಟ್ ಕೆಲವೊಂದಕ್ಕೆ ಆಟ ಸಾಮಾನ್ಗೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ನಾವು ಅಲ್ಲಿಂದ ಮಾಲ್ ಆಫ್ ಮೈಸೂರಿಗೆ ಬಂದು ಇದ್ರೊಳಗೆ ಮೇಲೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಏನ್ ಮಾಡ್ಲಿಲ್ಲ, ಬಟ್ ನಾವು ಬಂದಿದ್ದು ಏನ್ ಉದ್ದೇಶ ಅಂತಂದ್ರೆ ಮಾಲ್ ಆಫ್ ಮೈಸೂರ್ಗೆ ಗೋಪ್ರೋ ತಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಸಿಗುತ್ತೆ ಅಂತ ಜೀವನ್ ಹೇಳ್ದ, ಅದಕ್ಕೆ ಇಲ್ಲಿಗೆ ಬಂದು ಇಲ್ಲೂ ಸಖತ್ತಾಗೈತೆ. ಇದು ತುಂಬಾ ದೊಡ್ಡದಾಗಿ ಯೂಸ್ ಆಗಿದೆ. ಮೇಲ್ ಬಂದ್ಬಿಟ್ಟು ಅಲ್ಲೇ ರಿಲಯನ್ಸ್ ಡಿಜಿಟಲ್ ಇದಕ್ಕೆ ಗೋಪ್ರೋ ಹುಡ್ಕೊಂಡು ಹೋದು. ಅಲ್ಲೂ ಬೇರೆ ಒಳ್ಳೊಳ್ಳೆ ಗ್ಯಾಜೆಟ್ಸು ಎಲ್ಲ, ಪವರ್ ಬ್ಯಾಂಕ್ಸ್, ಲ್ಯಾಪ್ಟಾಪ್ಸ್ ಎಲ್ಲ ತರ ಇದು ಇತ್ತು. ಬಟ್ ನಾವು ಹುಡುಕ್ತಾ ಇದ್ದಿದ್ದು ಕ್ಯಾಮ್ರಾ ಸಿಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ಟಾಟಾ ಅವ್ರದ್ದಾದ ಕ್ರೋಮಾಗ್ ಬಂದ್ಬಿಟ್ಟು ಅಲ್ಲಿ ಹುಡುಕ್ದು, ಅಲ್ಲಿ ಸಿಕ್ತು. ಬಟ್ ನಾವು ಕೇಳಿದ ವರ್ಷನ್ ಸಿಗ್ಲಿಲ್ಲ. ಸೊ ಅದಕ್ಕೆ ಅಲ್ಲಿ ಚೆನ್ನಾಗಿತ್ತು ಇದು ಶೋರೂಮ್ ಎಲ್ಲ. ಮೈಸೂರು ಸಿಟಿ ಸೂಪರ್ ಆಗಿದೆ, ಸ್ಮಾರ್ಟ್ ಸಿಟಿ ಹಂಗೆ ಇದೆ. ಸಖತ್ ಶೋರೂಮ್ಗಳೆಲ್ಲ ತುಂಬಾ ಅಪ್ಗ್ರೇಡು ಮತ್ತೆ ಚೆನ್ನಾಗೆಲ್ಲ ರೆಸ್ಪಾನ್ಸ್ ಮಾಡ್ರು. ಅಲ್ಲಿಂದ ನೆಕ್ಸ್ಟ್ ನಮ್ ಬಂದಿದ್ ಕೆಲಸ ಆಗಿಲ್ಲ ಅಂತೇಳಿ ಇಲ್ಲೊಂದು ಲೊಕೇಶನ್ಗೆ ಬಂದೆ. ಇಲ್ಲಿ ಸಖತ್ತಾಗಿದೆ, ಫ್ರೀ. ಇದು ಎಂಟ್ರಿ ಫೀಸು ಇಲ್ಲಿಗೆ ಫ್ರೀ. ಈ ಇದ್ರದ್ದು ಪೂರ್ತಿ ಡೀಟೇಲ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಇವಾಗ ಈ ವ್ಲಾಗು ತುಂಬಾ ಎಕ್ಸ್ಟೆಂಡ್ ಆಗುತ್ತೆ, ಸೊ ಅದಕ್ಕೆ ಅದನ್ನ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಅದನ್ನ ಅಲ್ಲಿ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ನಾನು ವರುಣ್ ಜೀವನು ಒಳ್ಳೆ ಮೀಲ್ಸು ಅಲ್ಲಿಂದ ನಾನು ತಗೊಂಡಿದ್ದ ಜಾಕೆಟ್ ವೇರ್ ಮಾಡ್ಕೊಂಡು ನಾನು ರಿಚ್ಚಿ ಹೊರಟು. ವಾಪಸ್ಸು ಒಂದು 3 ಗಂಟೆ ಆಗಿತ್ತು ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ. ನಾಗಮಂಗಲ ಬಂದು ಯಾರೋ ಪುಣ್ಯಾತ್ಮ ಕಿವಿನೇ ಕೇಳಿಸ್ತಾ ಇಲ್ಲ, ಹೆಡ್ಫೋನು ಹಾಕಿಲ್ಲ, ಹಾರ ನೋಡಿತ ಕಿವುಡ ಏನ್ ಇಟ್ಕೊಂಡ್ಬಿಟ್ಟಿದ್ನ ಕಿವಿಗೆ ಗೊತ್ತಿಲ್ಲ. ನಾವ್ ಹಾರ ನೋಡಿದ್ರು ಜಾಗ ಕೊಡ್ಲಿಲ್ಲ. ನಾವೇ ಸೈಡ್ಗೆ ಬಂದು ಮುಂದೆ ನಾಮಂಗ್ಲದಿಂದ ಮುಂದಕ್ಕೆ ಬಂದ್ರೆ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು. ಆಗ್ತಾನೆ ಜಸ್ಟ್ ಆಕ್ಸಿಡೆಂಟ್ ಆಗಿತ್ತು. ಶಿಫ್ಟ್ ಕಾರ್ ಅವರು ಏನಾಗಿದೆ ಅಂದ್ರೆ ಸೀಟ್ ಬೆಲ್ಟ್ ಹಾಕಿಲ್ಲ. ಸೂಪರ್ ಓಪನ್ ಗುಂಡೆ. ಏನಾಗೈತೆ, ಟಿಪ್ಪರ್ ಲಾರಿ ಅವನು ರೈಟ್ ಸೈಡ್ಗೆ ಎಳ್ಕೊಂಡವನೆ. ಕಾರ್ ಅವರು ಜೋಶಾಗಿ ಬರ್ತಾ ಇದ್ರು. ಅಣ್ಣವರು ಲೆಫ್ಟ್ ಸೈಡ್ ಅಲ್ಲಿ ಇದ್ರು. ಅಣ್ಣ ಹೋಗಿ ಕಾರಿಗೆ ಡ್ರೈವರ್ ಅಣ್ಣವ್ರು ಗುದ್ದುತ್ತಿದ್ದಂಗೆನೆ ಇವರು ಡ್ಯಾಶ್ ಬೋರ್ಡ್ಗೆ ಡಿಚ್ಚಿ ಹೊಡೆದ್ಬಿಟ್ಟವ್ರೆ. ಹೊಡೆದಿರೋ ಫೋರ್ಸ್ಗೆ ಡ್ಯಾಶ್ ಬೋರ್ಡ್ ಹೊಡೆದೋಗೈತೆ, ಅದ್ರ ಜೊತೆಗೆ ತಲೆನೂ ಹೊಡೆದೋಗ್ಬಿಟ್ಟೈತೆ ಪಾಪ. ತುಂಬಾ ರಕ್ತ ಬ್ಲೀಡಿಂಗ್ ಆಯ್ತಾ ಇತ್ತು. ಅದಾದ್ಮೇಲೆ ತುಂಬಾ ಇಂಟರ್ನಲ್ ಬ್ಲೀಡಿಂಗ್ ಏನೂ ಆಗಿಲ್ಲ, ಜಸ್ಟ್ ಏನೋ ಗ್ಲಾಸ್ ಏನೋ ಹೊಡೆದೈತೆ, ಓಪನ್ ಆಗ್ಬಿಟ್ಟಿತ್ತು. ನೋಡಿ ಕಾರು ಒಂದ್ ಸೈಡು ಲೆಫ್ಟ್ ಸೈಡ್ದು ಪೋರ್ಷನ್ ಪೂರ್ತಿ ಚುಚ್ಕೊಂಡ್ಬಿಟ್ಟಿತ್ತು ಹೋಗಿ ಟಿಪ್ಪರ್ ಲಾರಿಗೆ. ಇದೆ ಟಿಪ್ಪರ್ ಲಾರಿ. ಅಣ್ಣ ನಮಸ್ತೆ, ನಿಮ್ಗೊಂದು ದೊಡ್ಡ ನಮಸ್ತೆ. ನೀವುಗಳಂತೂ ಏನಪ್ಪ ಇಂಡಿಕೇಟರ್ ಹಾಕಲ್ಲ, ಮತ್ತೆ ಇದನ್ನ ತುಂಬ್ಕೊಂಡು ಹೋಯ್ತಿರ್ತೀರ, ಕಲ್ಲುಗಳೆಲ್ಲ ಬಿದ್ದು ಗ್ಲಾಸ್ ಎಲ್ಲ ಹೊಡೆದೋಗಿ ಕಾರ್ ಮುಕ್ಕಾಲ್ ಭಾಗ ಚಟ್ನಿ ಆಗೋಗೈತೆ. ಅವರೇ ಡ್ರೈವರ್ ಅಣ್ಣ. ನಮ್ ರಿಚ್ ಅವ್ರ ಆಂಬುಲೆನ್ಸ್ಗೆಲ್ಲ ಫೋನ್ ಮಾಡ್ಬಿಟ್ಟು ಬೇಗ ಆಂಬುಲೆನ್ಸ್ ಬರಕ್ಕೆ ಅಂತೇಳಿ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ನಾಮಂಗ್ಲದಿಂದ ಬೆಳ್ಳೂರು ಕ್ರಾಸ್ ಹೋಗೋ ಮಧ್ಯದಲ್ಲಿ ಆಂಬುಲೆನ್ಸ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ದೊಡ್ಡ ಜಡ್ಕ ಗೇಟ್ ಅಲ್ಲಿ
ಆಕ್ಸಿಡೆಂಟ್ ಆಗಿದೆ. ಏನು ತುಂಬಾ ಜಾಸ್ತಿ ಸೀರಿಯಸ್ ಏನಾಗಿಲ್ಲ. ಏನಂತ ತೊಂದರೆ ಯಾರಿಗೂ ಏನಾಗಿರಲಿಲ್ಲ. ಬಟ್ ಅವ್ರಿಗೆ ಗ್ಲಾಸ್ ಹೊಡೆದು ತಲೆ ಸ್ವಲ್ಪ ಸ್ಟಿಚ್ ಓಪನ್ ಆಗಿತ್ತು. ಗಾಡಿನೆಲ್ಲ ಪುಷ್ ಮಾಡಿಬಿಟ್ಟು ಸೈಡ್ಗೆ ಗಾಡಿ ಹಾಕ್ಬಿಟ್ಟು ತುಂಬ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಮ್ಮ ವರುಣ್ ಅವರೆಲ್ಲ ತಳ್ಳಿ ಮತ್ತು ಅಲ್ಲಿದ್ದವರೆಲ್ಲ ತುಂಬ ಇದು ನಮ್ಮ ಇಂಡಿಯನ್ಸ್ ಅಂತಂದ್ರೆ ಇದಕ್ಕೆ ಹೆಮ್ಮೆ ಪಡಬೇಕು. ಮೊದ್ಲಂಗೆ ಎಲ್ಲ ಯಾಕೆ ಅಂತ ಮುಟ್ಟೋದು ಅವೆಲ್ಲ ಏನು ಅಂತ ಥರದ ಕೇಸು ಗೀಸು ಅಂತ ಈಗೆಲ್ಲ ಈಗ ಜನ ಚೇಂಜ್ ಆಗಿದ್ದಾರೆ. ಎಲ್ಲ ತುಂಬ ಹೆಲ್ಪ್ ಮಾಡೋರು. ಅದನ್ನ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿಂದ ರವಿ ಬೆಳಗೆರೆ ಸರ್ ಅವರು ಒಂದು ಮಾತು ಹೇಳಿದ್ದಾರೆ. ಅದನ್ನ ಕೇಳಿ ಏನ್ ಅನ್ಸುತ್ತೆ ಅಂತ ನೀವು comment ಹೊರತುಪಡಿಸಿ ಮತ್ತೆಲ್ಲೂ ಕೂಡ ನಮ್ಮ ಬಗ್ಗೆ ನಾವು ಮಾತಾಡಕ್ಕೆ ಮುಂದಾಗಬಾರದು. ನಾಲ್ಕನೇದಾಗಿ, ಈಗಾಗಲೇ ಈ ವಿಷಯದ ಬಗ್ಗೆ ಮಾತಾಡಿದ್ದೀನ, ಈ ಜೋಕ್ ಹೇಳಿದ್ದೀನ, ಈ ಸಲಹೆ ಕೊಟ್ಟಿದ್ದೀನ, ಹೇಳಬೇಕಾದನ್ನ ಹೇಳಿ ಮುಗಿಸಿದಿನ, ಈ ಪ್ರಶ್ನೆಗಳನ್ನ ಪದೇ ಪದೇ ಕೇಳ್ಕೊತಾ ಇರಬೇಕು. ಒಂದು ಸಲ ಆಡಿದ ಮಾತನ್ನ ಇನ್ನೊಂದು ಸಲ ಆಡೋದಿಲ್ಲ ಅಂತ ಹಲ್ಲು ಕಚ್ಕೊಂಡು ಸುಮ್ಮನಾಗ್ಬೇಕು. ನಮ್ಮ ಗುಂಡಣ್ಣವರ ಹೋಟ್ಲಿಂದ ಎತಿವರಿಯ ಹೋಟ್ಲಿಂದಗಡೆ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾವ್ರೆ ಅಂತ ಹೇಳಿ ಅವತ್ತಿನ ದಿನ ಭಕ್ತರು ದೇವಸ್ಥಾನ ಮುಂದೆ ಟೊಮೆಟೊ ಬಾತು, ಕೇಸರಿ ಬಾತು ಹಾಗೂ ಚಾ ಟೀಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಪ್ರಮಾಣ ವಚನ ತಗೋತಾ ಇರತ್ಕ ಹೌದೌದು. ತುಂಬಾ ಖುಷಿ ಆಯ್ತು ಮೋದಿ ಅವ್ರು ಗೆದ್ದಿದ್ದು. ಮತ್ತೆ ಇಲ್ಲಿಗೆ ಈ ವ್ಲಾಗ್ ಮುಗೀತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾ.